ಅಂತ ಹೇಳಿದ್ರೆ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ರೆಕಾಗ್ನಿಷನ್ ಸಿಗುತ್ತೆ, ಅಂದ್ರೆ ಅವ್ರ ಹೆಸರು ಪ್ರಚಲಿತವಾಗತ್ತೆ. ಸೊ ಅಲ್ಲಿವರೆಗೂ ಯಾರು ಇವ್ರ ಬಗ್ಗೆ ಹೇಳಿರ್ಲಿಲ್ಲ. ಯಾಕೆ ಕಾರಣ ಅಂತ ಹೇಳಿದ್ರೆ ಜಸ್ಟ್ ಅವ್ರು ಮಾಡಿದಂತ ಕಾಂಟ್ರಿಬ್ಯೂಷನ್ ನ ಬೇರೆಯವ್ರಿಗೆ ಕೊಡ್ತಾ ಹೋಗ್ತಾ ಇರ್ತಾರೆ. ಸೊ ಅದೇ ಕಾರಣಕ್ಕೆ ಇವ್ರ ಬಗ್ಗೆ ಏನು ಹಿನ್ನೆಲೆ ಬರಲ್ಲ, ಈ ರೀತಿ ಮಾಡಿದ್ರು ಆ ರೀತಿ ಮಾಡಿದ್ರು ಅಂತ ಏನು ಬರೋದಿಲ್ಲ, ಪ್ರಚಲಿತಕ್ಕೆ ಬರಲ್ಲ. ಸೊ ಕೊನೆಗೆ 1917ರಲ್ಲಿ ಈ ರೀತಿ ಅವ್ರಿಗೆ ವರ್ಲ್ಡ್ ವೈಡ್ ರೆಕಾಗ್ನಿಷನ್ ಸಿಗತ್ತೆ. ಓಕೆ ಸರ್, ಜಗದೀಶ್ ಚಂದ್ರ ಬೋಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾಯ್ತಲ್ಲ. ಸೊ ಅವರು ಪ್ಲಾಂಟ್ ನ ಬದುಕಿದೆ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಇವಾಗ ನಮ್ಮ ಜೀವನ ಯಾವ ರೀತಿ ಇರ್ತಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಸೊ ಪ್ಲಾಂಟ್ಸ್ಗಳನ್ನ ಇವಾಗ ತುಂಬಾ ನರ್ಸರಿ ಅಂತ ಎಲ್ಲ ಬರುತ್ತೆ ಅಲ್ವಾ. ಸೊ ನರ್ಸರಿಯಲ್ಲಿ ನಾವು ಬೇಕಾದಂತ ಹಣ್ಣುಗಳನ್ನ ಆಮೇಲೆ ಎಲ್ಲದನ್ನ ಬೆಳೆಸ್ತೀವಿ ಅಲ್ವಾ. ಸೊ ಅದಕ್ಕೆ ಇನ್ಫಾರ್ಮೇಶನ್ ಇದೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದು ತುಂಬಾ ಯೂಸ್ ಆಗಿದೆ ಸರ್ ಜಗದೀಶ್ ಚಂದ್ರ ಬೋಸ್ ಬಗ್ಗೆ. ಹಾಗಾಗಿ ಅವರು ಎಲ್ಲರ ಮನಸ್ಸಲ್ಲಿದ್ದಾರೆ, ಬಟ್ ಕೆಲವಷ್ಟು ಜನರಿಗೆ ಗೊತ್ತಿಲ್ಲ. ಇನ್ಮುಂದೆ ನೆನಪಿರತ್ತೆ ಅನ್ಕೊಳ್ತೀನಿ ಸರ್ ಜಗದೀಶ್ ಚಂದ್ರ ಬೋಸ್ ಬಗ್ಗೆ.